ಈಗ ದರ್ಶನ್ ಅವರು ಅರೆಸ್ಟ್ ಆದಾಗಿಂದ ಅವರ ಅಭಿಮಾನಿಗಳು, ಕೆಲ ಕಿಡಿಗೇಡಿಗಳು, ಕೆಲ ಅಭಿಮಾನಿಗಳು ಅಂತ ಹೇಳ್ತೀವಿ ಏನು, ಅವರು ಸಾಕಷ್ಟು ರೀತಿಯಲ್ಲಿ ಒಂದು ಸಾಮಾಜಿಕ ಜಾಲತಾಣ ಪೋಸ್ಟ್ ಆಗ್ತಾ ಇದ್ರು. ಈಗ ನಿನ್ನೆ ಅಷ್ಟೇ ಫೋಟೋ ವೈರಲ್ ಆಯಿತು. ಈ ಒಂದು ಸಂದರ್ಭದಲ್ಲೂ ಕೂಡ ಹುಲಿ ಎಲ್ಲಿದ್ರು ಹುಲಿ, ಈಗ ಆಟ ಶುರು, ಅಶ್ಲೀ ಆಟ ಈಗ ಶುರು ಅಂತ ಈ ಥರ ಎಲ್ಲ ಪೋಸ್ಟ್ಗಳನ್ನ ಹಾಕ್ತಾರೆ. ಇಂಥ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಫಸ್ಟ್ ಆಫ್ ಆಲು ಅಭಿಮಾನಿಗಳು ಕಿಡಿಗೇಡಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಆ ಥರ ನೀವು ಹೇಳಿಬಿಡಿ. ಪ್ಲೀಸ್ ಡೋಂಟ್ ಟೆಲ್ ದಟ್ ಮಿಸ್ಚಿವಸ್ ಅಂತ ಹೇಳಿ. ಮಿಸ್ಚಿವಸ್ ಆಗಿರೋರು ಯಾವತ್ತೂ ಅಭಿಮಾನಿಗಳಾಗಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಅಭಿಮಾನಿಗಳು ಹತ್ತಿದ್ದಾರೆ, ದೇವ್ರ ಮೊರೆ ಹೋಗಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ ಹೋಗಿದ್ದಾರೆ ವಿನಃ ಅವರು ಕಿಲಿಗೇಡಿಗಳಾಗಿದ್ದರೆ ಅವ್ರ ಅಭಿಮಾನಿಗಳಲ್ಲ. ಅವ್ರು ಅವರು ಇದೇ ಉದ್ದೇಶದಿಂದ ಸರ್, ನಾನು ಕೂಡ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಬೋದು. ನಾನು ಕೂಡ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಹುಡುಗ ಅಕೌಂಟ್ ಓಪನ್ ಮಾಡ್ಬೋದು. ಅವ್ನು ದರ್ಶನ್ ಫ್ಯಾನಾ ಅಥವಾ ಇನ್ನೊಬ್ಬರು ಯಾರ್ದೋ ಫ್ಯಾನಾ ಅಥವಾ ಇನ್ನು ಮತ್ತೊಬ್ರದ್ದು ಫ್ಯಾನ್ ಅಂತ ನೀವು ಹೇಗೆ ಜಡ್ಜ್ ಮಾಡ್ತೀರಾ? ಐದರ್ ನಿಮ್ಮ ಹತ್ರ ಪ್ರೂಫ್ ಇರಬೇಕು ಸರ್ ಇವನು ಹಿಂಗೆ ಅಂತ ಹೇಳ್ಬಿಟ್ಟು. ಸರ್, ಇವತ್ತಿಂದು ಜಾಲತಾಣಗಳಲ್ಲಿ ಪಬ್ಲಿಸಿಟಿಗಾಗಿರ್ಬೋದು, ತಮ್ಮ ವ್ಯೂಸನ್ನು ಬೆಳೆಸ್ಕೊಳ್ಳೋಕ್ಕಾಗಿರ್ಬೋದು, ಟ್ರೆಂಡಲ್ಲಿರುವಂಥದ್ದನ್ನು ಎಲ್ಲದೂ ಯೂಸ್ ಮಾಡ್ತಾರೆ. ಇದನ್ನು ನೀವು ಒಪ್ಕೊತೀರಾ ಅಲ್ವಾ? ಇವಾಗ ಏನು ಟ್ರೆಂಡಲ್ಲಿರುತ್ತೋ ಡೆಫಿನೆಟಾಗಿ ಅದನ್ನು ಯೂಸ್ ಮಾಡ್ತಾರೆ. ಸೊ ಅವನು ದರ್ಶನ್ ಅಭಿಮಾನಿ, ಅವ್ನು ಮಿಸ್ಚಿವಸ್ ಆಗಿದ್ದಾನೆ, ಅವ್ನು ಕಿಲಿಗೇಡಿ ಆಗಿದ್ದಾನೆ ಅನ್ನೋದಕ್ಕೆ ನಮಗೆ ಗೊತ್ತೇ ಇಲ್ಲ ಅವ್ನು ಯಾರು ಅಂತ. ಅದಕ್ಕೆ ಅಕಸ್ಮಾತ್ ನೀವು ಅವ್ರ ಹಿಂದೆ ಹೋಗಿ ತನಿಖೆ ಮಾಡಿ ಸರ್ ಇವ್ನು ದರ್ಶನ್ ಅಭಿಮಾನಿನೇ, ಇವನು ಇದ್ದ ಅಭಿಮಾನಿನೇ ಅಂತಂದರೆ, ಯಾಕೆಂತಂದರೆ ನೀವು ನೋಡ್ತಾ ಇರ್ತೀರ 100ರಲ್ಲಿ ಅಟ್ಲೀಸ್ಟ್ 10 ಜನ ಜಿನೇನಾಗಿರ್ತಾರೆ, ಇನ್ನು 90 ಜನ ಬಾಯಿಗೆ ಬಂದಂದು ಮಾತಾಡ್ತಾ ಇರ್ತಾರೆ, ತಲೆ ಹರಟೆಗಳು ಮಾತಾಡ್ತಾ ಇರ್ತಾರೆ. ಯಾಕೆಂದರೆ ಮೊಬೈಲ್ ಫೋನ್ ಅನ್ನೋದು, ಇಂಟರ್ನೆಟ್ ಅನ್ನೋದು ಇವತ್ತು ಹೇಗಾಗಿದೆ ಅಂತಂದರೆ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಅಂದರೆ ದರ್ಶನ್ ಅವ್ರಿಗೆ ಪ್ರಾರ್ಥನೆ ಮಾಡಲಿ, ಅದನ್ನು ಕೂಡ ನಾವು ಸ್ಟೋರಿ ಮಾಡಿದ್ದೇವೆ, ಟೆಲಿಕಾಸ್ಟು ಮಾಡಿದ್ದೇವೆ. ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿದರು, ದೇವರಲ್ಲಿ ಹರಕೆ ಕಟ್ಟಿದರು, ಇದನ್ನೆಲ್ಲ ಮಾಡಿದ್ದೇವೆ. ಆದರೆ ನಿನ್ನೆ ಒಂದು ಫೋಟೋ ವೈರಲ್ ಆಗಿದೆ. ಅವರಲ್ಲಿ ಒಳಗಡೆ ಕುತ್ಕೊಂಡು ಏನಿದೆ ಆ ಫೋಟೋಗಳು ವಿಡಿಯೋಗಳು ವೈರಲ್ ಆಗಿದೆ. ಅಂಥ ಸಂದರ್ಭವನ್ನು ಕೂಡ ಅವರು ಒಂದು ಪೋಸ್ಟ್ ಮಾಡಿಕೊಂಡು, ಅದು ಹುಲಿ ಒಳಗಿದ್ರು, ಬೋನಲ್ಲಿದ್ರು, ಕಾಡಲ್ಲಿದ್ರು, ರಾಜನೇ ಆ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ, ಈ ಒಂದು ಇದು ಯಾವ ರೀತಿಯಾದಂಥ ಸಂದೇಶ ಸಾರುತ್ತೆ ಅಂತ ಇದೆ ಸರ್? ಏನೂ ಇಲ್ಲ ಸರ್. ನೋಡಿ, ಅದಕ್ಕೆ ಒಂದು ನೀವು ಕ್ರಮ ತರಬೇಕು. ಏನು ಅಂತಂದರೆ ಫಿಲ್ಟ್ರಿಫಿಕೇಷನ್ ಆಫ್ ಕಂಟೆಂಟ್ ಅಂತ ಹೇಳ್ತೀವಿ. ಯಾವ ಕಂಟೆಂಟನ್ನು ನೀವು ಹಾಕ್ಬೋದು, ಯಾವ ಕಂಟೆಂಟನ್ನು ನೀವು ಹಾಕಬಾರ್ದು ಅಂತ ಹೇಳ್ಬಿಟ್ಟು. ಇವತ್ತು ಹೇಗೆ ಅಂತಂದರೆ, ನನ್ನ ಹತ್ರ ಮೊಬೈಲ್ ಇದೆ ಅಂತಂದರೆ ನಾನು ಬೇಕಾದ್ರೆ ತೋರಿಸ್ತೀನಿ. ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಅಶ್ಲೀಲವಾಗಿ ಮಾತಾಡಿರುವಂಥದ್ದು ನೋಡಿದ್ದೀರಾ, ಕರೆಕ್ಟಾ? ಅವ್ರನ್ನ ಏನು ಮಾಡಿದ್ದೀರಾ? ದೇವ್ರ ಬಗ್ಗೆ ಅಶ್ಲೀಲವಾಗಿ ಮಾತಾಡಿರೋದಿದೆ, ಕರೆಕ್ಟಾ? ಹಾಂ. ಸೊ ಅದನ್ನು ನಾವು ಇದು ಇವರು ಇದು ಅವರು ಅಂತ ಹೇಳೋದಕ್ಕಾಗಲ್ಲ. ಅವರು ಬೇರೆ ಉದ್ದೇಶಗಳನ್ನು ಇಟ್ಕೊಂಡು, ವ್ಯಾಪಾರಿಕವಾದ ಮನೋಭಾವ ಇಟ್ಕೊಂಡು, ಲೈಕ್ಸಿಗಾಗಿರ್ಬೋದು ಅಥವಾ ಅದರಿಂದ ಬರುವಂಥ ಆದಾಯಕ್ಕಾಗಿರ್ಬೋದು, ಇವತ್ತೇನು ಇವ್ರ ಹೆಸರಲ್ಲಿ ನಾನು ಹೇಳಿದ್ರೆ ನನಗೆ ಲೈಕ್ಸ್ ಆಗುತ್ತೆ, ನನಗೆ ಅದರ ಹಿಂದೆ ಆದಾಯ ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ವಿನಃ ಇವರೆಲ್ಲ 100% ಟ್ರೂ ಫ್ಯಾನ್ಸ್ ಅಲ್ಲ. ಆಮೇಲೆ ನಾನು ಇವತ್ತಿಗೂ ಹೇಳ್ತೀನಿ, ಎಂಥ ಕಲಾವಿದ್ರಿಗಾಗಿರ್ಬೋದು ನಿಜವಾದ ಫ್ಯಾನ್ಗಳು ಎಲ್ಲರೂ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಮರುಗ್ತಾ ಇದ್ದಾರೆ ವಿನಃ ಯಾರೂ ಈ ಥರ ಕ್ವಶನ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಇದನ್ನು ಪ್ರೊವೊಕೇಟಿವ್ ಆಗಿ ತೊಗೊಂಡು ಡೆರೋಗೇಟರಿ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರೋದು ನಾನು ಅದನ್ನು ಒಪ್ಪೋದೇ ಇಲ್ಲ. ಯಾಕೆಂತಂದರೆ ನಾವು ಕೂಡ ಕನ್ನಡ ಚಿತ್ರರಂಗದಲ್ಲಿ ನನ್ನ ತಂದೆಯವ್ರ ಕಾಲದಿಂದನೂ ನಾನು ಇದ್ದೀನಿ. ನಮ್ಮ ತಂದೆಯವ್ರ ಫ್ಯಾನ್ಸ್ ನೋಡಿದ್ದೀವಿ, ದೊಡ್ಡ ದೊಡ್ಡ ಕಲಾವಿದ್ರ ಫ್ಯಾನ್ಸ್ಗಳನ್ನು ನೋಡಿದ್ದೀವಿ. ನಾವು ನಾಟಕದ ಕಂಪ್ನಿಯಿಂದ ಬಂದಿದ್ದೀವಿ. ಐ ಹ್ಯಾವ್ ಬೀನ್ ಇನ್ ದ ಪಬ್ಲಿಕ್ ಲೈಫ್ ಫಾರ್ ಮೋರ್ ದೆನ್ 15-20 ಇಯರ್ಸ್. ಸೊ ಜಿನೇನಾಗಿ ಇರುವಂತಹ ಕಲಾವಿದರು ಏನು ಗೊತ್ತು ಆಸೆ ಪಡ್ತಾರೆ? ನಿಮ್ಮನ್ನು ಮುಟ್ಟಬೇಕು, ನೀವು ನಮ್ಮ ಮನೆಗೆ ಬರಬೇಕು, ಒಂದು ತುತ್ತು ಊಟ ಮಾಡಬೇಕು, ನಿಮ್ಮ ಆಟೋಗ್ರಾಫ್ ತೊಗೋಬೇಕು, ನಿಮ್ಮ ಹತ್ರ ಒಂದು ಫೋಟೋ ಇಡ್ಸ್ಕೋಬೇಕು. ದೀಸ್ ಆರ್ ಜಿನೇನ್ ಫ್ಯಾನ್ಸ್. ಯಾರ ಬಗ್ಗೆನೋ ಕಾಮೆಂಟ್ ಮಾಡೋದು, ಇನ್ನೊಬ್ಬ ಕಲಾವಿದನ್ನು ಡಿಗ್ರೇಡ್ ಮಾಡೋದು. ಸರ್, ಕಲೆ ಅಂತ ಅಂದಾಗ ಒಬ್ಬ ಕಲಾಭಿಮಾನಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವನು ಕಲೆಯ ಅಭಿಮಾನಿ ಆಗಿರ್ತಾನೆ. ಜಿನೇನಾಗಿ ಕಲೆಯ ಅಭಿಮಾನಿ ಯಾರಾಗಿರ್ತಾರೋ ಅವ್ರು ಇನ್ನೊಬ್ಬ ಕಲಾವಿದನಿಗೆ ಯಾವತ್ತೂ ಅಪಮಾನ ಆಗಲಿ ಅಥವಾ ಯಾವುದೇ ಥರವಾದ ನೀಚವಾದ ಮಾತಾಡೋದಕ್ಕೆ ಮನಸ್ಸಾಗಲ್ಲ. ಇವೆಲ್ಲ ಏನು ಅಂತಂದರೆ ಕಮರ್ಷಿಯಲ್ ಆಗಿರ್ತಾರೆ ಅಥವಾ ಅವರಿಂದ ಬರುವಂತಹ ದುಡ್ಡಿಗಾಗಿರ್ಬೋದು ಅಥವಾ ಒಂದು ಶಾರ್ಟ್ ಟೈಮ್ ಫೇಮ್ಗಾಗಿರ್ಬೋದು, ಇಂಥದಕ್ಕೆ ಆಸೆ ಪಡುವಂತಹ, ನೀವು ಹೇಳ್ದಂಗೆ ಅಂಥವ್ರಿಗೆ ಕಿಡಿಗೇಡಿಗಳು ಅಂತ ಹೇಳ್ಬೋದು. ಅಂಥವ್ರು ಮಾಡುವಂಥ ಕೃತ್ಯನೇ ವಿನಃ ಇದು. ನೀವು ಬೇಕಾದ್ರೆ ಆ ವೆಬ್ಸೈಟಿಗೆ ಹೋಗಿ ಅವರು ಹೇಳಿರುವಂಥ ಡೆರೋಗೇಟರಿ ಸ್ಟೇಟ್ಮೆಂಟ್ಸ್ ಹೇಳಿರುವಂತಹ ಇದಕ್ಕೆ ಹೋಗಿ, ಬೇಕಾದ್ರೆ ಚಾನಲ್ಸಿಗೆ ಹೋಗಿ, ಅವ್ರಿಗೆ 3 ಸಬ್ಸ್ಕ್ರಿಪ್ಷನ್ನು 4 ಸಬ್ಸ್ಕ್ರಿಪ್ಷನ್ನು, ಅವ್ರ ಒರಿಜಿನಲ್ ಐಡೀಸೇ ಇರಲ್ಲ. ಸೊ ಒರಿಜಿನಲ್ ಐಡೀಸೇ ಇಲ್ಲದೆ ಇರೋರನ್ನ ನೀವು ಹೇಗೆ ಫ್ಯಾನ್ಸ್ ಅಂತ ಹೇಳ್ತೀರಾ? ಸರ್, ಫ್ಯಾನ್ಸ್ ಅಂದರೆ ಧೈರ್ಯವಾಗಿ ಅವ್ರ ಫೋಟೋ ಹಾಕಿ ಇದು ಹೇಳ್ತಾರೆ,
ಚೆನ್ನಾಗಿದೆ ಅಂತಂದರೆ ನಿನ್ನ ತಲೆ ಮೇಲೆ ಹೊತ್ಕೊಂಡು ಕೊಂಡಾಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಅಣ್ಣ ಚೆನ್ನಾಗಿಲ್ಲ, ಥೂ ಏನಣ್ಣ ಅದು ಹಬ್ಬ ಪಿಕ್ಚರ್ ಮಾಡಿದ್ಯಾ ಅಂತಲೂ ಬೈತಾರೆ. ಸೊ ದೋಸ್ ಆರ್ ಫ್ಯಾನ್ಸ್. ನಾನು ಡೆಫಿನೆಟಾಗಿ ಅವ್ರು ಇದ್ದಾರೆ ಅಂತ ಹೇಳ್ತೀನಿ. ಬಟ್ ಈ ಥರ ಒಬ್ಬರನ್ನ ಅವಮಾನ ಮಾಡೋದು, ಒಬ್ಬರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಪಡೋದು, ದೇ ಆರ್ ನಾಟ್ ಅಟ್ ಆಲ್ ಫ್ಯಾನ್ಸ್.